ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ. ಮನಸ್ಸು ಅಂಜುತ್ತದೆ ಅಷ್ಟೇ. ಧೈರ್ಯ ಮಾಡಿ ಮುಂದೆ ಸಾಗಿ ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು. ಸೋತರೆ ನಾವೇ ಪಾಠ ಕಲಿಯಬಹುದು. ನಮ್ಮ ತೊಂದರೆಗಳ ಬಗ್ಗೆ ಮಾತನಾಡುವುದೇ ಅತಿ ದೊಡ್ಡ ತಪ್ಪು. ಅಂತಹ ಅಭ್ಯಾಸ ನಿಮ್ಮಲ್ಲಿದ್ದರೆ ಹಿಂದೆ ಬಿಟ್ಟುಬಿಡಿ. ನಮ್ಮ ಸಂತೋಷದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿ. ಕಾಲ ಕೆಟ್ಟಿದೆ ಎಂದು ಜನ ಹೇಳುತ್ತಾರೆ, ಆದರೆ ಕಾಲ ಕೆಟ್ಟಿರುವುದಿಲ್ಲ. ಕೆಟ್ಟಿರುವುದು ಜನರ ನಡತೆ, ಆಚಾರ ವಿಚಾರಗಳು. ಕಷ್ಟಗಳು ಎದುರಾದಷ್ಟು ನೀವು ಬಲಿಷ್ಠರಾಗುತ್ತೀರಾ. ಆದ್ದರಿಂದ ಕಷ್ಟಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸುವುದನ್ನು ಕಲಿಯಿರಿ. ನೀವು ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೆ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭಿಸಿದರೆ ನಿಮಗೆ ನೀವೇ ಹೆದರಿ ಬದುಕಬೇಕಾಗುತ್ತದೆ. ಜೀವನದಲ್ಲಿ ಮೊಟ್ಟ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೀವಿ. ನಂತರ ಒಳ್ಳೆಯ ವ್ಯಕ್ತಿಗಳು ಸಿಕ್ಕಾಗ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ. ನಾನು ನನ್ನದೇ, ನನ್ನಿಂದಲೇ ಎಲ್ಲ ನಡೆಯುತ್ತದೆ ಎಂಬ ಭಾವನೆ ನಿಮ್ಮಲ್ಲಿದ್ದರೆ ಈ ಕೂಡಲೇ ಅದನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿಬಿಡಿ. ಏಕೆಂದರೆ ನೀವು ಬರುವ ಮುಂಚೆಯೂ ಈ ಜಗತ್ತು ನಡೆಯುತ್ತಾ ಇತ್ತು. ನೀವು ಹೋದ ನಂತರವೂ ಕೂಡ ಈ ಜಗತ್ತು ನಡೆಯುತ್ತದೆ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ. ಭೂಮಿಯ ಮೇಲೆ 10% ಜನ ಬೇರೆಯವರನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವುದರಲ್ಲಿ ತಮ್ಮ ಜೀವನವನ್ನು ಕಳೆದುಕೊಂಡು ಬಿಡುತ್ತಾರೆ. ಆದರೆ ಯಾರು ನಿಮ್ಮ ಮೇಲೆ ಕೆಟ್ಟದ್ದಾಗಲಿ ಎಂದು ಬಯಸುತ್ತಾರೋ ಅಂಥವರಿಗೆ ನೀವು ಒಳ್ಳೆಯದನ್ನೇ ಬಯಸಿ. ಏಕೆಂದರೆ ಅವರ ಕೆಟ್ಟ ಹಾರೈಕೆಗಳೇ ನಮಗೆ ಒಳ್ಳೆಯ ಹಾರೈಕೆಗಳಾಗಿ ಬದಲಾಗುತ್ತವೆ. ಜೀವನದಲ್ಲಿ ಸದಾ ಕಷ್ಟಗಳೇ ಬರುತ್ತಿವೆ ಎಂದು ದುಃಖಿಸಬೇಡಿ. ನಿಮಗೆ ಸಿಗಬೇಕಾದ ಪ್ರತಿಯೊಂದು ಗೌರವಗಳು ಸರಿಯಾದ ಸಮಯಕ್ಕೆ ನಿಮ್ಮ ಬಳಿ ಬಂದೇ ಬರುತ್ತವೆ. ನೀವು ತಾಳ್ಮೆಯಿಂದ ಇದ್ದರೆ ಮಾತ್ರ. ಈ 2 ವಿಷಯಗಳಲ್ಲಿ ಅಸಹಾಯಕರು ನಾವು. ಒಂದು, ದುಃಖವನ್ನು ಮಾರಲಾರ. ಇನ್ನೊಂದು, ಖುಷಿಯನ್ನು ಖರೀದಿಸಲಾರ. 2, ನಾವು ಇಂದು ಮಾಡುವ ಪ್ರತಿಯೊಂದು ಕಾರ್ಯವೂ ನಮ್ಮ ನಾಳೆಯ ಸ್ವರೂಪವನ್ನು ನಿರ್ಧರಿಸುತ್ತದೆ. ಹಾಗಾಗಿ ನಮ್ಮ ಪ್ರತಿಯೊಂದು ಹೆಜ್ಜೆಗೂ ಸಮಯೋಚಿತವಾಗಿರಲಿ. ಮೂರ್ಖ ಜನರೊಂದಿಗೆ ವಾದಿಸಬೇಡಿ. ನೀವು ವಾದಿಸಲು ಶುರು ಮಾಡಿದರೆ ನಿಮ್ಮ ಕೆನ್ನೆಯ ಮೇಲೆ ಕುಳಿತ ಸೊಳ್ಳೆಯನ್ನು ಸಾಯಿಸು ಅಂತಿದೆ. ಸೊಳ್ಳೆ ಸತ್ತರೂ ಸಾಯದಿದ್ದರೂ ನಮ್ಮ ಕೆನ್ನೆಗೆ ನಾವೇ ಹೊಡೆದುಕೊಳ್ಳುತ್ತೇವೆ. ನಿಂದನೆಗಳಿಗೆ ಕಿವಿ ಕೊಟ್ಟರೆ ಗುರಿ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಕಿವುಡರಾಗಿದ್ದು ಬಿಡಿ. ಆಡಿಕೊಳ್ಳುವವರು ಅರಚಿಕೊಳ್ಳುತ್ತಲೇ ಇರುತ್ತಾರೆ. ನೀವು ಮಾತ್ರ ನಿಮ್ಮ ಕೆಲಸದ ಕಡೆಗೆ ದೃಷ್ಟಿ ಇಡಿ. ಜೀವನದಲ್ಲಿ ಯಾರನ್ನೂ ಹಗುರವಾಗಿ ಪರಿಗಣಿಸಬೇಡಿ. ಎಲ್ಲರನ್ನೂ ಗೌರವದಿಂದ ಪ್ರೀತಿಯಿಂದ ಕಾಣಿರಿ. ಇಲ್ಲದಿದ್ದರೆ ನಿಮಗೆ ಎಚ್ಚರವಾದಾಗ ತಿಳಿಯುತ್ತದೆ, ಕಲ್ಲುಗಳನ್ನು ಹೆಕ್ಕುವ ಭರದಲ್ಲಿ ನಾನು ವಜ್ರವನ್ನೇ ಕಳೆದುಕೊಂಡೆ ಎಂದು. ಎಲ್ಲಿ ಯಾರ ಹೆಸರಿನಲ್ಲಿ ಅನ್ನವಿರುತ್ತದೆಯೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾನೆ. ಕಾಲ ಕೆಳಗಿರುವ ಧೂಳನ್ನು ಕೇವಲವಾಗಿ ನೋಡಬೇಡಿ. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ. ಹಾಗೆಯೇ ಯಾರನ್ನು ಕೇವಲವಾಗಿ
ಕೀಳಾಗಿ ನೋಡಬೇಡಿ, ಏಕೆಂದರೆ ಎಲ್ಲರಿಗೂ ಒಂದು ಗೌರವ ಮತ್ತು ಬೆಲೆ ಇದ್ದೇ ಇರುತ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗಲೇ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.